ಮೇನ್ ರೋಡಲ್ಲಿ ಇದು 100 ಫೀಟ್ ರೋಡ್ ಆಗಿರುತ್ತೆ. 100 ಫೀಟ್ ರೋಡ್ ಆಗಬೇಕಾದ್ರೆ ಯಾವುದೇ ಒಂದು ಕ್ರಾಸ್ ರೋಡ್ ಮಾಡಬೇಕಾದ್ರೆ 100 ಫೀಟ್ ರೋಡಲ್ಲಿ ಯಾವುದೇ ಒಂದು ಕ್ರಾಸ್ ರೋಡ್ ಮಾಡಬೇಕಾದ್ರೆ ಮೇಲ್ಸೇತುವೆ 50 ಅಡಿ ಇರಬೇಕು. ಅಂದರೆ ಟ್ರಾಫಿಕ್ ನಾರ್ಮ್ಸನ್ನು ಓವರ್ ರೈಡ್ ಮಾಡಿ ನಾನು 22, 23, 24 ಅಡಿ ಅಂಡರ್ ಫೀಟ್ ಮಾಡಿದ್ರಿಂದ ಮುಂದೆ ಇದು ತುಂಬ ತೊಂದರೆ ಆಗುತ್ತೆ. ಈ ತೊಂದರೆಯನ್ನು ಇವತ್ತೇ ಸರಿಪಡಿಸ್ಬೇಕಂತಾಳೆ ಏನು ಈ ಯೋಜನೆಯನ್ನು ಕೆಟ್ಕೊಳ್ತಿದ್ದಾರೆ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ತಿಳಿಸಲು ಇಷ್ಟಪಡ್ತೀವಿ. ಆ ನ್ಯಾಯ ಒದಗಿಸ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೆಂಡ ಒಂದು ನಾಟಿದ್ದೀನಿ. ಇದರ ಒಂದು ಹಿನ್ನೆಲೆಯಲ್ಲಿ ನ್ಯಾಯ ಸಿಗತ್ತೆ. ನಮ್ಮ ಖ್ಯಾತ ವಕೀಲರು ಇದ್ದಾರೆ. ಹಾಗಂತ ಹೇಳ್ಬಿಟ್ಟು ನಾವು ಇದನ್ನ ಕೈಗೆತ್ಕೊಂಡ್ರಿ. ನಿನ್ನೆ ಎಲ್ಲ ಫೋನ್ ಮುಖಾಂತರ ಎಲ್ಲ ಇವತ್ತೇ ಅದನ್ನ ನಾವು ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೆ ಕೆಲಸ ನಡೀಬಾರ್ದಿಲ್ಲ. ಕೆಲಸ ಮಾಡಕ್ಕೆ ಏನಾದ್ರು ಗುತ್ತಿಗೆದಾರರು ಏನಾದ್ರು ಪ್ರಯತ್ನ ಪಟ್ರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ನಮ್ಮ ಮುಂದಿನ ನಾಯಕತ್ವವನ್ನು ವಹಿಸ್ತಕ್ಕಂಥವ್ರು ನಮ್ಮ ಖ್ಯಾತ ವಕೀಲರು ನಮ್ಮ ಗೋವಿಂದ ರೆಡ್ಡಿ ಸಾಹೇಬರು ಅವ್ರ ನಾಯಕತ್ವದಲ್ಲೇ ಇಲ್ಲಿ ನಾವು ಟೆಂಟ್ ಹಾಕ್ತೀರಿ. ಯಾವುದು ಈ ಕಡೆ 7.5 ಅಡಿ ಹೋಗ್ಬೇಕು, ಈ ಕಡೆ 7.5 ಅಡಿ ಹೋಗ್ಬೇಕು, ಅಗಲ ಕಡೆ ಜಾಸ್ತಿ ಆಗ್ಬೇಕು. ಅದರಿಂದ ಇದನ್ನು ಮಾಡೋ ತನಕ ಇಲ್ಲಿ ನಾವು ಟೆಂಟ್ ಬಿಚ್ಚೋದಿಲ್ಲ, ಕೆಲಸ ಹೊರತು ರಸ್ತೆ ಮಾಡೋಕ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ರೈತ ಇದ್ದೀರಿ. ಅವ್ರ ಕೆಲಸ ನಿಲ್ಲಿಸಲಿಲ್ಲ, ಇನ್ನು ನಿಲ್ಲಿಸ್ತಾ ಹೋದ್ರೆ ಇನ್ನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇದು ಈ ಸಂದರ್ಭದಲ್ಲಿ 4 ಮಾತು ಹೇಳೋದಕ್ಕ ಇಷ್ಟಪಡ್ತಾ ಇದ್ದೀನಿ. ರಸ್ತೆ ಒಂದು ಅಂಡರ್ ಪಾಸ್ ಅನ್ನ ಈಗ ಇಲ್ಲಿ ಕೆಲಸ ಶುರು ಮಾಡಿದ್ದಾರೆ. ಬೇರೆ ಕಡೆ ಎಲ್ಲಾನು 40 ಮೀಟ್ರ್ 35 ಮೀಟರ್ ಅಗಲ ಮಾಡಿ ಇಲ್ಲಿ 45 ಅಡಿ ಮಾಡಿ ಇಲ್ಲಿ 8 ಮೀಟರ್ ಕೇವಲ 8 ಮೀಟರ್ ಮಾಡಿದ್ದಾರೆ. ಈ ರಸ್ತೆ ಭಾಳಷ್ಟು KGF, ಬೆಮೆಲ್ ಮತ್ತು BGML, ಬಂಗಾರಪೇಟೆ ಮತ್ತು ಆವಣಿ ಜಾತ್ರೆ, ದೊಡ್ಡ ಜಾತ್ರೆ ನಡೀತದೆ. ಭಾಳ ಪಬ್ಲಿಕ್ ಇರುತ್ತೆ. ಅಂಥ ರಸ್ತೆಯನ್ನು ಭಾಳ ಕಿರಿದಾಗಿ ಮಾಡ್ತಾಯಿದ್ದಾರೆ. ಇದನ್ನು ಮನಗೊಂಡು ನಮ್ಮ ಹಿರಿಯರೆಲ್ಲನೂ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಎಲ್ಲ ಪಬ್ಲಿಕ್ಸು ಬಂದು ಇದನ್ನು ದೊಡ್ಡದು ಮಾಡಬೇಕು, ದೊಡ್ಡದಾಗಿರಬೇಕು, ಇಲ್ಲಾಂದರೆ ಅನಾಹುತ ಆಗುತ್ತೆ, ಅಪಘಾತಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಈ ರಸ್ತೆಯನ್ನು ಕೆಲಸ ನಿಲ್ಲಿಸೋದಕ್ಕೆ ಒಂದು ವಾರದಿಂದ ನಮ್ಮ ಗೋವಿಂದ ರೆಡ್ಡಿ ಅಣ್ಣವರು ಅವ್ರ ಆಫೀಸರ್ಸ್ಗೆಲ್ಲ ಹೇಳಿ ಕೆಲಸ ನಿಲ್ಲಿಸಿ ನಾವು ದೊಡ್ಡವ್ರ ಹತ್ರ ಮಾತಾಡ್ತೀವಿ ಅಂದ್ರೂ ಕೆಲಸ ಮುಂದುವರಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ನಾವು ಎಲ್ಲರೂ ಸೇರಿ ಇವತ್ತಿನ ದಿವಸ ಇಲ್ಲಿ ಸೇರಿಕೊಂಡು ಈ ಒಂದು ಮನವಿ ಕೊಡೋದಕ್ಕೋಸ್ಕರ ಇಲ್ಲಿ ಎಲ್ಲ ಸೇರಿರ್ತೀವಿ. ಇದನ್ನು ಇಲ್ಲಿರ್ತಕ್ಕಂಥ ನಮ್ಮ ಗೋವಿಂದ ರೆಡ್ಡಿಯನ್ನು ನಾವು ಪಬ್ಲಿಕ್ಸ್ ಮಾಡೋದಕ್ಕಿಂತ ಮುಖ್ಯವಾಗಿ ಈ ಭಾಗದ MLA ಅವರು ಮತ್ತು MP ಅವರು ಸಹ ಇದ್ರ ಮೇಲೆ ಗಮನ ಹರಿಸಬೇಕಾಗಿತ್ತು. ಯಾಕೋ ಇದು ಒಂದು ವಾರದಿಂದನೇ ಬಂದಿಲ್ಲ. ಇದು ವಾರದಿಂದನೇ ಒಂದು ಮೀಡಿಯಾದಲ್ಲಿ ಇದಾಗಿದೆ, ಒಂದು ನ್ಯೂಸ್ ಆಗಿದೆ. ಅವರು ಸೆಷನಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಅದರಿಂದ ಅವರು ಸಹ ನಮ್ಮ ಜೊತೆ ಕೈಗೂಡಿ ನಮ್ಮ ಈ ರಸ್ತೆಯ ಎಲ್ರಿಗೂ ಅನುಕೂಲ ಆಗಂತೆ ಪಬ್ಲಿಕ್ಸ್ಗೆ ಈ ಒಂದು ಅಂಡರ್ ಪಾಸನ್ನು ದೊಡ್ಡ ಮಾಡಿಸ್ಕೊಡ್ಬೇಕಾಗಿ ಮನವಿ ಎಲ್ಲರಲ್ಲೂ ನಮ್ಮ ಎಲ್ಲರ ಕಡೆಯಿಂದ ಈ KGF ರಸ್ತೆಯ ಎಲ್ಲ ಒಂದು ಭಾಗದ ನಾಗರಿಕರಿಂದ ಒಂದು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಇದನ್ನು ಗಮನದಲ್ಲಿಟ್ಟು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರು ಎಲ್ಲರೂ ಸಹಕಾರ ಕೊಟ್ಟು ಇದನ್ನು ಅಗಲೀಕರಣ ಮಾಡಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದಾರೆ. ಹೇಳಿರೋದು ಅದನ್ನು ಇಟ್ಕೊಂಡು ದಯವಿಟ್ಟು, ಯಾಕಂದರೆ ಈಗ ಸ್ವಲ್ಪ ಇಲ್ಲಿ ಈ ಪ್ರಾಜೆಕ್ಟ್ ಇನ್ಚಾರ್ಜ್ ಅವರು ಅಂತ ಬಂದಿದ್ದಾರೆ. ಈಗ ತಮ್ಮ ಗಮನಕ್ಕೆ ತರೋದೇನು, ಇದು ನಮ್ಮದು KGF ಮೇನ್ ರಸ್ತೆ. ಇದರಲ್ಲಿ ನಮಗೆ ಇಲ್ಲಿಂದ ಒಂದು 10 ಕಿಲೋಮೀಟ್ರು ಆವಣಿ ಜಾತ್ರೆ ಯುಗಗಳಿಂದ ನಡೀತಾ ಇದೆ. ಮನೆಯಲ್ಲ ನೀವು ಟಿವಿಯಲ್ಲಿ ನೋಡಿರ್ಬೋದು, ಲಕ್ಷಾಂತರ ಜನ ಸೇರ್ತಾರೆ, ಅಲ್ಲಿ ಜಾತ್ರೆ ನಡೀತಾ. ಅದನ್ನ ಇನ್ನು ಸ್ವಲ್ಪ ಒಂದು 2 ಕಿಲೋಮೀಟರ್ ಮುಂದೆ ಹೋದರೆ ಇದು 45ರಿಂದ 50 ಅಡಿ ನರಸಾಪುರ ರಸ್ತೆ ಇನ್ನೂ ಜಾಸ್ತಿ ಮಾಡಿದ್ದೀರಿ. ಇಲ್ಲಿ ಕೆಳಗಡೆ ತಿರುವಣ್ಣಾಮಲೈ ಹೋಗೋದನ್ನು ಅದು ಮಾಡಿದ್ದೀರಿ. ಈ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ನೀವು KGF ಸ್ಟಾರ್ಟ್ ಮಾಡಿ ವೆಂಕಟಾಪುರದಿಂದ ಹೋಗಿ ಇಲ್ಲಿಂದ ಮನೆಗೆ ನಮಗೆ ಇದು ಮಾಡಬೇಕು. ಯಾರ್ದು ಮಾಡಬೇಕು, ಏನು ಮಾಡಬೇಕು ಅಂತ ನಿಮ್ಮ ಗೈಡೆನ್ಸ್ ನಮ್ಗೆ ಅನುಕೂಲ ಆಗ್ತದೆ. ಯಾರು ನಿಮ್ಗೆ ತೊಂದರೆ ಮಾಡಬೇಕು, ನಿಮ್ಗೆ ಅನ್ಯಾಯ ಮಾಡಬೇಕು ಅಂತ ಯಾರು ಇಲ್ಲ. ಇಲ್ಲಿ ಜನಕ್ಕೆ ತೊಂದರೆ ಆಗಬಾರ್ದು. ನಿಮ್ಮ ಜೊತೆಗೆ ಯಾವಾಗಾದರೂ ಕರೀರಿ, ಎಷ್ಟೊತ್ತಾದರೂ ಕರೀರಿ, ನಾವು ಬರೋಕ್ಕೆ ಸಿದ್ಧವಾಗಿದ್ದೀವಿ. ಇವರು ಫಸ್ಟ್ ಪ್ರಧಾನರು.
ಏನಪ್ಪ ಕರ್ನಾಟಕ ಸ್ಟೇಟ್ ಫಸ್ಟ್ ಪ್ರಧಾನಿ ನಮ್ಮ ರಾಮಲಿಂಗಾರೆಡ್ಡಿ ಅನ್ನೋದು ಲೇಟ್ ಆಗಿದೆ. ಇದು ಆಕ್ಚುಲಿ ಮೊದಲು ಮಾಡಬೇಕಾಗಿತ್ತು. DPR ಮಾಡೋ ಟೈಮ್ದಲ್ಲಿ ಹೌದೌದು ಪಕ್ಕನೇ ದೊಡ್ಡದಿದೆ, ಆ ಕಡೆ ದೊಡ್ಡದಿದೆ, ಇದು ಸಾಕಂತ ಅಂದ್ಬಿಟ್ಟು ಅವ್ರು DPR ಮಾಡಿ ಈಗ ಅದ್ರ ಪ್ರಕಾರ ಅಪ್ರೂವಲ್ ಆಗಿದೆ, ಅಪ್ರೂವ್ ಮಾಡ್ತಾ ಇದ್ದಾರೆ. ನಮ್ದೇನಿಲ್ಲ ಅಂದ್ರೆ ನಮ್ದಂದ್ರೆ ಅವ್ರು ಏನು ಹೇಳಿದ್ರು ಕೊಡ್ಬೇಕು. ಸರಿ, ಅದಕ್ಕೆ ಈ ಪಕ್ಕನೇ ಇದೆ ಅಲ್ಲಿ ದೊಡ್ಡದು, ಅದು ಅಲ್ಲಿ ಟ್ರಾಫಿಕ್ ಎಲ್ಲ ಡಿವೈಡ್ ಆಗುತ್ತೆ. ಆ ಕಡೆ ಹೋಗ್ರೆ ಆ ಕಡೆ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಅವ್ರ ಪ್ಲಾನ್ ಕೊಟ್ಟು ನಾವೆಲ್ಲ ಬರ್ತೀವಿ, ಇವ್ರಿಗೆಲ್ಲ